ಚಿಕ್ಕಬಳ್ಳಾಪುರ ನಗರದ ಮುನಿಸಿಪಲ್ ಕಾಲೇಜು ಹಿಂಭಾಗದ ಶೆಟ್ಟಿಹಳ್ಳಿ ಬಡಾವಣೆಯಲ್ಲಿ ಏಕದಂತ ಮೈತ್ರಿಕೂಟ ಬಳಗದಿಂದ 11ನೇ ವರ್ಷದ ಗಣೇಶೋತ್ಸವ ಪ್ರಯುಕ್ತ ಗರುಡ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅದ್ದೂರಿಯಾಗಿ ಗಣೇಶೋತ್ಸವ ನಡೆಸುತ್ತಿದ್ದಾರೆ. ಹೀಗೆ ಗಣೇಶೋತ್ಸವ ಪ್ರಯುಕ್ತ ವಿಶೇಷವಾಗಿ ಈ ವರ್ಷ ದಿನಕ್ಕೊಂದರಂತೆ ವಿವಿಧ ಕಾರ್ಯಕ್ರಮ ನಡೆಸಲಾಗುತ್ತಿದ್ದು, ಏಕದಂತ ಮೈತ್ರಿಕೂಟ ಬಳಗದ ಹುಡುಗರಿಂದ ಸಾಂಸ್ಕೃತಿಕ ಮನರಂಜನೆ, ರಂಗೋಲಿ ಸ್ಪರ್ಧೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರು. ಏಕದಂತ ಮೈತ್ರಿಕೂಟದಿಂದ ನಡೆದ ರಂಗೋಲಿ ಸ್ಪರ್ಧೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದರು. ಮಹಿಳೆಯರು, ಯುವತಿಯರು ಸೇರಿ ಅವರ ಮನೆಯ ಅಂಗಳದಲ್ಲಿ ವಿವಿಧ ರೀತಿಯ ಚಿತ್ತಾಕರ್ಷಕ ರಂಗೋಲಿ ಬಿಡಿಸಿದರು. ವಾರ್ಡಿನ ರಸ್ತೆಗಳೆಲ್ಲ ಕಲರ್ಫುಲ್ ಆಗಿ ಕಾಣಿಸುತ್ತಿತ್ತು. ವಿಶೇಷವಾಗಿ ಗೌರಿ ತ್ರಿಶೂಲ ಹಿಡಿದು ಮಡಿಲಲ್ಲಿ ಪುಟ್ಟ ಗಣೇಶ ಕುಳಿತಿರುವುದು ಹಾಗೂ ಮಹಿಳೆ ದೀಪ ಹಿಡಿದು ಸ್ವಾಗತ ಕೋರುವ ಮಾದರಿಯ 3D ರಂಗೋಲಿ, ಗಣೇಶನ ವಿಗ್ರಹದ ರಂಗೋಲಿ ಬಿಡಿಸಿದ್ದು ಆಕರ್ಷಕವಾಗಿದ್ದವು. ಏಕದಂತ ಮೈತ್ರಿ ಕೂಟದಿಂದ ನಮ್ಮ ಏರಿಯಾ ಅಲ್ಲಿ ಗಣೇಶನ ಇಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸ್ಪರ್ಧೆನ ನಡೆಸ್ತಿದ್ದಾರೆ. ಸೊ ಎಲ್ಲರ ಮನೆ ಮುಂದೆನೂ ರಂಗೋಲಿ ಹಾಕುವಂಥ ಕಾಂಪಿಟೇಷನ್ನ ಇಟ್ಟಿದ್ದಾರೆ. ಸೊ ನಾವು ನಮ್ಮ ಮನೆ ಮುಂದೆ ರಂಗೋಲಿನ ಹಾಕಿದ್ದೀರಿ. ಒಂದು ಲೇಡಿ ಬಂದು ಮನೆ ಒಳಗೆ ಎಂಟರ್ ಹಾಕ್ತಿರೋವಂಥದ್ದು ದೀಪ ಇಟ್ಕೊಂಡು 3D ಫಾರ್ಮ್ಯಾಟಲ್ಲಿ ನಾವು ಹಾಕಿದ್ದೀರಿ. ರಂಗೋಲಿ ಹಾಕಿದ ಸ್ಪರ್ಧೆ ಎಲ್ಲನೂ ತುಂಬ ಚೆನ್ನಾಗಿತ್ತು. ಸೊ ನಾವೇ ಗೆಲ್ತೀರಿ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದೀರಿ. ನೋಡಬೇಕು, ಇನ್ನು ಬೇರೆಯವರು ಎಲ್ಲ ಹಾಕಿದ್ದಾರೆ. ನಾನು, ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ಅಕ್ಕ ಅವರೆಲ್ಲ ಸೇರಿಕೊಂಡು ನಾವು ರಂಗೋಲಿ ಹಾಕಿರೋದು. ಇಂದು ಗಣೇಶ ಚತುರ್ಥಿ 4ನೇ ದಿನದ ಪ್ರಯುಕ್ತ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರುವ ಮಹಿಳೆಯರಿಗೆ ಆಕರ್ಷಕ ಬಹುಮಾನಗಳನ್ನು ವಿತರಿಸಿದ್ದು, ಮೊದಲು 2 ಹಾಗೂ 3ನೇ ಸ್ಥಾನಗಳನ್ನು ಗೆದ್ದವರಿಗೆ ಮಿಕ್ಸಿ, ಕುಕ್ಕರ್, ಹಾಟ್ ಬಾಕ್ಸ್ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಸಮಾಧಾನಕರ ಬಹುಮಾನ ನೀಡಲಾಗಿದೆ. ರಂಗೋಲಿ ಸ್ಪರ್ಧೆಯಲ್ಲಿ ಮಹಿಳೆಯರು, ಯುವತಿಯರು ಹಾಗೂ ವೃದ್ಧರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಶೆಟ್ಟಹಳ್ಳಿ ಬಡಾವಣೆಯ ನಾಗರಿಕರ ಒಂದು ಸಹಮತದಿಂದ, ವಿಶ್ವಾಸದಿಂದ ಇವತ್ತು ನಾವು ರಂಗೋಲಿ ಸ್ಪರ್ಧೆಯನ್ನು ಮಾಡಿದ್ದೀವಿ. ಪ್ರತಿಯೊಂದು ಮನೆ ಮುಂದೆನೂ ರಂಗೋಲಿ ಆಗಬೇಕು ಅಂತ ನಿನ್ನೆ ನಾವೆಲ್ಲ ಧ್ವನಿವರ್ಧಕ ಮುಖಾಂತರ ನಾವೆಲ್ಲ ಅನೌನ್ಸ್ ಮಾಡಿದ್ವಿ. ಮತ್ತು ಮನೆಗೆ ಅವರ ತನುಮನಧನ ಸಹಾಯಕ್ಕೆ ಹೋದಾಗೂ ಸಹ ನಾವೆಲ್ಲ ಈ ಥರ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ವಿ. ಅದರ ಪ್ರಕಾರವಾಗಿ ಇವತ್ತು ಅವರವರ ಮನೆ ಮುಂದೆ ರಂಗೋಲಿಗಳನ್ನು ಬಿಡಿಸಿದ್ದಾರೆ. ಸುಮಾರು ಒಂದು 75 ರಂಗೋಲಿಗಳನ್ನು ಬಿಡಿಸಿರ್ತಕ್ಕಂಥದ್ದು. ಈಗಾಗಲೇ ಜಡ್ಜ್ಗಳ ಮುಖಾಂತರ ನಾವು ಈಗಾಗಲೇ ಮನೆಗೆ ಹೋಗಿದ್ದೀವಿ. ಕೆಲವರು ಗಣೇಶವನ್ನು ಬಿಡಿಸಿದ್ದಾರೆ, ಕೆಲವರು ರಂಗೋಲಿಯನ್ನು ಬಿಡಿಸಿದ್ದಾರೆ, ಕೆಲವರು ಕಮಲವನ್ನು ಬಿಡಿಸಿದ್ದಾರೆ, ಕೆಲವರು ಗೌರಿಯನ್ನು ಬಿಡಿಸಿದ್ದಾರೆ. ಈ ಥರ ಹಲವಾರು ಅವರಿಗೆ ಇಷ್ಟ ಬಂದಂಥ ರೀತಿಯಲ್ಲಿ ತುಂಬ ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಇವತ್ತು ನಮ್ಮ ಲೇಔಟ್ ಪೂರ್ತಿನೂ ಸಹ ಎಲ್ಲ ರಸ್ತೆಗಳಲ್ಲೂ ಸಹ ಇವತ್ತು ರಂಗೋಲಿಯನ್ನು ಬಿಡಿಸಿದ್ದಾರೆ. ಅವರಿಗೆ ನಾವು ಯಾವ ರೀತಿ ನಾವು ಜಡ್ಜಸ್ನನ್ನು ಕರೆಸಿದ್ದೀವಿ. ಆ ಜಡ್ಜಸ್ ತೀರ್ಮಾನ ಮಾಡೋ ಪ್ರಕಾರವಾಗಿ ಮೊದಲು 2ನೇ ಬಹುಮಾನ, 3ನೇ ಬಹುಮಾನ ಅಂತೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ವಿ. ಮೊದಲನೇ ಬಹುಮಾನ ಮಿಕ್ಸಿ, 2ನೇ ಬಹುಮಾನ ಕುಕ್ಕರ್, 3ನೇ ಬಹುಮಾನ ಹಾಟ್ ಬಾಕ್ಸ್ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಹಾಕಿರೋರಿಗೆಲ್ಲನೂ ಸಮಾಧಾನಕರ ಬಹುಮಾನ ಅಂತೇಳಿ ಸಹ ನಾವು ಇವತ್ತೆಲ್ಲ ಮಾಡ್ತಾಯಿದ್ವಿ. ಜಡ್ಜಸ್ ಏನು ತೀರ್ಮಾನ ಮಾಡಿದ್ರೆ ಅದೇ ತೀರ್ಮಾನ ನಾವು ಪ್ರೈಸನ್ನು ಅನೌನ್ಸ್ ಮಾಡೋಂಥ ಕೆಲಸ ಮಾಡ್ತಿದ್ವಿ. ಈ ದಿನ 9ನೇ ವಾರ್ಡಲ್ಲಿ ಗಣೇಶ ಹಬ್ಬವನ್ನು ಬಹಳ ವಿಶೇಷವಾಗಿ ಹಮ್ಮಿಕೊಂಡಿದ್ದಾರೆ. ಮೊದಲನೇ ದಿನ
ಗಣೇಶ ಪೂಜೆ ಇರ್ಬೋದು ಮತ್ತು ಪ್ರಸಾದಗಳಿರ್ಬೋದು ನಮ್ಮ ವಾರ್ಡ್ ಅವರು ತುಂಬ ಚೆನ್ನಾಗಿಲ್ಲ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಲಾಯರ್ ಮುನೇಗೌಡರು ಸಾಹೇಬರು ಮನೆ ಮನೆಗೂ ತೆರಳಿ ಯಾವ ಥರ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಜಯಸೂರ್ಯರು ಇರ್ಬೋದು ಮತ್ತು ಶ್ರೀಧರ್ ಅವರು ಇರ್ಬೋದು, ಎಲ್ಲ ನಮ್ಮ 9ನೇ ವಾರ್ಡ್ನ ಯುವಕರು ತುಂಬಾ ಕಷ್ಟಪಟ್ಟು ಇದನ್ನು ಒಂದು ತಿಂಗಳಿಂದನೇ ಪ್ಲ್ಯಾನ್ ಮಾಡ್ತಿದ್ರು. ಇವರು ಹೆಂಗೆ ಮಾಡೋಣ ಏನು ಮಾಡೋಣ ಅಂತೆಲ್ಲ ಡಿಸ್ಕಸ್ ಮಾಡಿದಾಗ ನಮ್ಮ ಗೌಡ್ರ ಮನೆಯಲ್ಲಿ ಕೂತ್ಕೊಂಡು ಮುನೇಗೌಡ್ರ ಮನೆಯಲ್ಲಿ ಜಾತ್ಯತೀತವಾಗಿ ಯಾವುದು ಜಾತಿ ಭೇದ ಭಾವ ಏನೂ ಇಲ್ದಿರ ಹಿಂದೂಗಳಿರ್ಬೋದು, ನಮ್ಮ ವಾರ್ಡಲ್ಲಿರೋ ಇದು ಮುಸ್ಲಿಮ್ಸ್ ಇರ್ಬೋದು, ಪ್ರತಿಯೊಬ್ಬರು ಅಷ್ಟೇ ಎಲ್ಲ ಹೊಂದಾಣಿಕೆಯಿಂದ ಕೂತ್ಕೊಂಡು ಮಾತಾಡಿಕೊಂಡು ಇದು ಹೆಂಗೆ ಮಾಡಬೇಕು ಅಂತೇಳಿ ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಸರ್. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.